ಅಸ್ತಿತ್ವವಿಲ್ಲದ ಸಂಸ್ಕಾರ್ ಕಿಡ್ಸ್ ಶಾಲೆಗೆ ದಾಖಲಾತಿ ಆರಂಭ ಮಾಡಲಾಗಿದೆ ಎಂದು ಶಿಕ್ಷಣಾಧಿಕಾರಿಗಳು ಮತ್ತು ಉಪನಿರ್ದೇಶಕರಿಗೆ ಇಂದು ದೂರು ಸಲ್ಲಿಸಲಾಗಿದೆ. ಸಪ್ತಋಷಿ ಸಂಸ್ಕಾರ್ ಕಿಡ್ಸ್ ಎಂಬ ಅನಧಿಕೃತ ಪೂರ್ವ ಪ್ರಾಥಮಿಕ ಶಾಲೆಗೆ ವಿದ್ಯಾರ್ಥಿಗಳ ದಾಖಲಾತಿಯನ್ನು ತಡೆಯುವ ಬಗ್ಗೆ ಎಂದು ರಾಮನಗರದ ಪವಿತ್ರ ರಾಷ್ಟ್ರೀಯ ವಿದ್ಯಾಲಯ ಎಜುಕೇಷನ್ ಟ್ರಸ್ಟ್ ವತಿಯಿಂದ ರಾಮನಗರ ಜಿಲ್ಲಾ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಜಿಲ್ಲಾ ಅಧ್ಯಕ್ಷರು ಆದಂತಹ ರಾಜು ಹಾಗೂ ಪವಿತ್ರ ವಿದ್ಯಾಲಯ ಎಜುಕೇಷನ್ ಟ್ರಸ್ಟ್ನ ಪ್ರದೀಪ್ ಹಾಗೂ ಮತ್ತಿತರರು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಸಪ್ತಋಷಿ ಸಂಸ್ಕಾರ್ ಕಿಡ್ಸ್ ಎಂಬ ಹೆಸರಿನಲ್ಲಿ ಮಾಗಡಿ ರಸ್ತೆ ಬಿಜಿಎಸ್ ಸರ್ಕಲ್ ರಾಮನಗರದಲ್ಲಿ ನಿರ್ಮಾಣ ಹಂತದಲ್ಲಿರುವ ವಾಣಿಜ್ಯ ಮಳಿಗೆ ಒಂದು ಭಾಗದಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಯನ್ನು ನಡೆಸುವುದಾಗಿ ನಗರದೆಲ್ಲೆಡೆ ಫ್ಲೆಕ್ಸ್ ಬ್ಯಾನರ್ಗಳ ಮೂಲಕ ಪ್ರಚಾರವನ್ನು ಮಾಡುತ್ತಿದ್ದು ವಿದ್ಯಾರ್ಥಿಗಳ ದಾಖಲಾತಿಯನ್ನು ಪ್ರಾರಂಭಿಸಿರುತ್ತಾರೆ. ಶಾಲೆಯೇ ಅಸ್ತಿತ್ವದಲ್ಲಿ ಇಲ್ಲದೆ ಬೃಹತ್ ಜಾಹೀರಾತುಗಳನ್ನು ನೀಡುತ್ತಾ ದಾಖಲಾತಿಗೆ ಮುಂದಾಗಿರುವುದು ಸಾರ್ವಜನಿಕವಾಗಿಯೂ ಶಿಕ್ಷಣ ಇಲಾಖೆಯ ವ್ಯವಸ್ಥೆಯ ಬಗ್ಗೆ ಚಿಂತಿಸುವಂತೆ ಮಾಡಿದೆ ಎಂದು ದೂರಲಾಗಿದೆ. ಸಪ್ತಋಷಿ ಸಂಸ್ಕಾರ್ ಕಿಡ್ಸ್ ಸೂಚಿಸಿರುವ ವಾಣಿಜ್ಯ ಕಟ್ಟಡದ 15-20 ಮೀಟರ್ ಒಳಗೆ 3 ಮದ್ಯಪಾನ ಅಂದರೆ ವೈನ್ ಸ್ಟೋರ್ಗಳು ಈಗಾಗಲೇ ಇವೆ. ಈ ಕಟ್ಟಡದ ಬಲಭಾಗದಲ್ಲಿ ವಿಘ್ನೇಶ್ ವೈನ್ ಸ್ಟೋರ್ ಇದ್ದು ಎಡ ಭಾಗದಲ್ಲಿ ಸುಪ್ರೀತ್ ವೈನ್ ಸ್ಟೋರ್ ಇದೆ. ಮೂನ್ಲೈಟ್ ಬಾರ್, ರೆಸ್ಟೋರೆಂಟ್ ಅಂಡ್ ಲಾಡ್ಜ್, CL7 ಬಾರ್ ಸಹ ಇದೆ. ಈ ಸೂಚಿಸಿರುವ ಕಟ್ಟಡದ ಪಕ್ಕದ ಕಟ್ಟಡದ ಮಳಿಗೆಯಲ್ಲಿ ತಂಬಾಕು ಪದಾರ್ಥಗಳ ಮಾರಾಟ ಹಾಗೂ ಸೇವನೆಯು ನಡೆಯುತ್ತಿದೆ. ಇಂತಹ ಪ್ರದೇಶದಲ್ಲಿ ಕಾನೂನು ಬಾಹಿರವಾಗಿ ಶಿಕ್ಷಣ ಇಲಾಖೆಯನ್ನು ಪರಿಗಣಿಸದೆ ಅನಧಿಕೃತವಾಗಿ ಶಾಲೆಗೆ ದಾಖಲಾತಿಯನ್ನು ಪ್ರಾರಂಭಿಸಿರುವುದು ಶೋಚನೀಯ ಎಂದು ಶಿಕ್ಷಣಾಧಿಕಾರಿಗಳಿಗೆ ನೀಡಿರುವ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ದಯವಿಟ್ಟು ಈ ಕೂಡಲೇ ಈ ಶಾಲೆಯೇ ಇಲ್ಲದ ದಾಖಲಾತಿಯನ್ನು ಪ್ರಾರಂಭಿಸಿರುವ ಅನಧಿಕೃತ ಸಪ್ತಋಷಿ ಸಂಸ್ಕಾರ್ ಕಿಡ್ಸ್ ದಾಖಲಾತಿಯನ್ನು ನಿಲ್ಲಿಸುವಂತೆ ಹಾಗೂ ಪ್ರಚಾರಕ್ಕೆ ಬಳಸುತ್ತಿರುವ ಬ್ಯಾನರ್, ಫ್ಲೆಕ್ಸ್ ಇತ್ಯಾದಿಗಳನ್ನು ತೆರವುಗೊಳಿಸಲು ಕ್ರಮ ಕೈಗೊಳ್ಳಬೇಕೆಂದು ಕೂಡಲೇ ಸಾರ್ವಜನಿಕರು ಇಂತಹ ಸಂಸ್ಥೆಗಳಿಂದ ವಂಚನೆಗೆ ಒಳಗಾಗುವುದನ್ನು ತಪ್ಪಿಸಬೇಕೆಂದು ಅವರು ಕೋರಿದ್ದಾರೆ. ಈಚೆಗೆ ಚನ್ನಪಟ್ಟಣ ನಗರದಲ್ಲಿ ಸಪ್ತಋಷಿ ಸಂಸ್ಕಾರ್ ಕಿಡ್ಸ್ನವರು ಓರ್ವ ಸ್ವಾಮೀಜಿ ಸೇರಿದಂತೆ 15ಕ್ಕೂ ಹೆಚ್ಚು ಮಂದಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದು, ಈ ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಕಾರ್ ಕಿಡ್ಸ್ ಎಂಬ ಶಾಲೆಯನ್ನು ಏಕಕಾಲದಲ್ಲಿ ರಾಮನಗರ, ಚನ್ನಪಟ್ಟಣ, ಕೆಂಗಲ್, ಬಿಡದಿ, ಮದ್ದೂರಿನಲ್ಲಿ ತೆಗೆಯಲಾಗುವುದು ಎಂದು ತಿಳಿಸಿದ್ದರು. ಈಗ ಏಪ್ರಿಲ್ ತಿಂಗಳಲ್ಲಿ 5 ಕಡೆ 5 ತಾಲೂಕುಗಳಲ್ಲೂ ಏಕಕಾಲಕ್ಕೆ ಇದು ಪ್ರಾರಂಭ ಆಗ್ತಕ್ಕಂಥದ್ದು. ಮದ್ದೂರು, ಚನ್ನಪಟ್ಟಣ, ಕೆಂಗಲ್ ಮತ್ತು ಬಿಡದಿ ಶೀಘ್ರವಾಗಿ ಆರಂಭವಾಗುತ್ತದೆ ಎಂದು ಸಹ ತಿಳಿಸಿದರು. 2025-26ನೇ ಸಾಲಿಗೆ ಪ್ರವೇಶ ಆರಂಭವಾಗಿದೆ. 2ರಿಂದ 3 ವರ್ಷದೊಳಗಿನ ಮಕ್ಕಳಿಗೆ ಪ್ಲೇ ಗ್ರೂಪ್ ವಿದ್ಯಾರಂಭಂ, 3ರಿಂದ 4 ವರ್ಷದ ಮಕ್ಕಳಿಗೆ ಅಕ್ಷರಾರಂಭಂ, 4ರಿಂದ 5 ವರ್ಷದೊಳಗೆ ಅಕ್ಷರ ಸ್ವೀಕಾರಂ, 5ರಿಂದ 6 ವರ್ಷದೊಳಗೆ ಅಕ್ಷರ ಲೇಖನಂ ಎಂಬ ಎಲ್ಲಾ ಸಂಕ್ಷಿಪ್ತ ಪದಗಳನ್ನೇ ಬಳಸಿಕೊಂಡು ಕನಿಷ್ಠ 12 ಗಂಟೆಗಳ ಕಾಲ ನಮ್ಮ ಜೊತೆಯಲ್ಲಿ ನಿಮ್ಮ ಮಕ್ಕಳನ್ನು ಬಿಡಿ ಸಂಸ್ಕಾರವನ್ನು ಕಲಿಸುತ್ತೇವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದರು. ಈ ಶಾಲೆಯನ್ನ ನಾವು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ನಡೆಸ್ತಕ್ಕಂಥ ಒಂದು ಶಾಲೆ ಮಾಡಿಕೊಟ್ಟಿದೆ. ಆದರೆ 12 ಗಂಟೆ ಹೋಗುವುದು ಮತ್ತೆ ಬರುವುದು ಸೇರಿದರೆ ಒಟ್ಟು 14 ಗಂಟೆಗಳ ಕಾಲ ಮಕ್ಕಳು ವಿದ್ಯಾಭ್ಯಾಸದ ಕಡೆಗೆ ಗಮನವನ್ನು ನೀಡಿದರೆ ಸಂಬಂಧಗಳ ಬೆಲೆ ಹೇಗೆ ತಿಳಿಯುತ್ತದೆ ಎಂದು ಸಹ ಅಂದು ಪತ್ರಕರ್ತರು ಪ್ರಶ್ನಿಸಿದ್ದರು. ಇವೆಲ್ಲವನ್ನು ಕಡೆಗಣಿಸಿ ಶಾಲೆಗೆ ನಮಗೆ ಎಲ್ಲಾ ರೀತಿಯಲ್ಲೂ ಅನುಮತಿ ಸಿಕ್ಕಾಗಿದೆ. 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆಂಗಲ್ ಬಳಿ 15 ಎಕರೆ ಪ್ರದೇಶದಲ್ಲಿ ನಾವು ಶಾಲೆಯನ್ನು ಕಟ್ಟುತ್ತೇವೆ. ನಿಮ್ಮ ಮಕ್ಕಳನ್ನು ಈಗಿನಿಂದಲೇ ಶಾಲೆಗೆ ಸೇರಿಸಿ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಿದ್ದರು. 30 ಕೋಟಿಯಷ್ಟು ಹಣವನ್ನು ಸಂಗ್ರಹ ಮಾಡಿಕೊಂಡಿದ್ದೇವೆ. ಕೆಂಗಲ್ ಅಂತಕ್ಕಂಥ ಜಾಗದಲ್ಲಿ 15 ಎಕರೆ ಜಾಗವನ್ನು ಕೂಡ ತಗೊಂಡಿದ್ದೇವೆ. ಆರಂಭಕ್ಕೂ ಮುಂಚೆಲೇ ರಾಮನಗರದಲ್ಲಿ ಈ ರೀತಿಯ ದೂರನ್ನು ದಾಖಲಿಸಿರುವುದು ಸಂಸ್ಕಾರ್ ಕಿಡ್ಸ್ ಮುಂದಿನ ನಡೆ ಏನು ಎಂಬುದನ್ನು ಪತ್ರಿಕಾಗೋಷ್ಠಿ ನಡೆಸಿದ ಸ್ವಾಮೀಜಿ ಹಾಗೂ ಮತ್ತಿತರ ಟ್ರಸ್ಟ್ನ ಪದಾಧಿಕಾರಿಗಳು ಬಹಿರಂಗಪಡಿಸಬೇಕಾಗಿದೆ.